ಕನ್ನಡಿಗರೇ, ನೀವು ನಂದಿ ಬೆಟ್ಟಕ್ಕೆ ತುಂಬಾ ಸಲ ಹೋಗಿರಬಹುದು. ಆದರೆ ನಂದಿ ಬೆಟ್ಟದ ತಪ್ಪಲಿನಲ್ಲಿರೋ ಒಂದು ನಿಗೂಢ ಹಾಗೂ ವಿಸ್ಮಯಕಾರಿ ದೇವಸ್ಥಾನದ ಬಗ್ಗೆ ನಿಮಗೆ ಗೊತ್ತಾ? ಇಲ್ಲಿರೋ ಕಲ್ಲಿನ ಬಸವಣ್ಣ ದಿನಕ್ಕೂ ಬೆಳೆಯುತ್ತಿದ್ದಾನೆ. ಅಷ್ಟೇ ಅಲ್ಲ, ಇಲ್ಲಿರೋ ಕಲ್ಲಿನ ಕೋಳಿ ಒಂದು ದಿನ ಕೂಗುತ್ತೆ, ಅಂದು ಕಲಿಯುಗ ಅಂತ್ಯ ಆಗುತ್ತೆ ಅನ್ನೋ ಭಯಾನಕ ನಂಬಿಕೆ ಇದೆ. ಆದರೆ ಈಗ ಆ ಕೋಳಿಯ ವಿಗ್ರಹವೇ ಇಲ್ಲ. ಈ ಕಣಿವೆ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿರೋ ಅತ್ಯಂತ ದೊಡ್ಡ ಪವಾಡ ಅಂದ್ರೆ ಇಲ್ಲಿರೋ ನಂದಿ ವಿಗ್ರಹ. ಇವತ್ತು ಆ ದೇವಸ್ಥಾನದ ಬಳಿ ಬಂದಿದ್ದೇನೆ ನಾನು. ಸೊ ನಿಮಗಳಿಗೋಸ್ಕರ ಈ ಕಣಿವೆ ಬಸವಣ್ಣನ ರಹಸ್ಯವನ್ನ ಹೇಳ್ತಿದ್ದೇನೆ. ಈ ಕಣಿವೆ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿರೋ ಅತ್ಯಂತ ದೊಡ್ಡ ಪವಾಡ ಅಂದ್ರೆ ಇಲ್ಲಿರೋ ನಂದಿ ವಿಗ್ರಹ. ಹಿರಿಯರು ಮತ್ತು ಸ್ಥಳೀಯರು ಹೇಳೋ ಪ್ರಕಾರ ಈ ವಿಗ್ರಹ ವರ್ಷದಿಂದ ವರ್ಷಕ್ಕೆ ತನ್ನ ಗಾತ್ರವನ್ನು ಹೆಚ್ಚಿಸಿಕೊಳ್ಳುತ್ತಾ ಬೆಳೆಯುತ್ತಿದೆ. ಅದಕ್ಕೆ ಈ ನಂದಿಗೆ ಬೆಳೆಯುವ ಬಸವಣ್ಣ ಅಂತಾನೂ ಕರೆಯುತ್ತಾರೆ. ಮತ್ತೆ ಈ ಬಸವಣ್ಣನ ವಿಗ್ರಹ ಬೆಳೆಯುತ್ತಿರುವುದಕ್ಕೆ ಕಾರಣ ಇಲ್ಲಿರೋ ಜನಗಳು ಹೇಳುವ ಕಥೆಗಳ ಪ್ರಕಾರ ಕಲಿಯುಗದ ಅಂತ್ಯದಲ್ಲಿ ಈ ಬಸವಣ್ಣ ಸಂಪೂರ್ಣವಾಗಿ ಬೆಳೆದು ನಿಂತು ಒಮ್ಮೆ ಜೋರಾಗಿ ಗುಟುರು ಹಾಕುತ್ತಾನಂತೆ. ಅದೇ ಸಮಯದಲ್ಲಿ ಇಲ್ಲಿರೋ ಕಲ್ಲಿನ ಕೋಳಿ ರೆಕ್ಕೆ ಬಡಿದು ಕೂಗುತ್ತದಂತೆ. ಅಂದು ಇಡೀ ಪ್ರಪಂಚ ಪ್ರಳಯವಾಗಿ ಕಲಿಯುಗ ಅಂತ್ಯವಾಗುತ್ತೆ ಅನ್ನೋ ನಂಬಿಕೆ ಇಲ್ಲಿದೆ. ಹಬ್ಬಬ್ಬ, ಕೇಳೋಕೆ ಒಂಥರ ಮೈ ಜುಮ್ ಅನ್ಸುತ್ತೆ ಅಲ್ವಾ? ಆದರೆ ಈ ವಿಚಾರ, ಈ ಕತೆ ಕೇಳಿದ ಕೆಲವು ಜನರು ಇಲ್ಲಿದ್ದ ಕೋಳಿ ವಿಗ್ರಹವನ್ನು ಕದ್ದು ಹೋಗಿದ್ದಾರೆ. ಈಗ ಕೋಳಿ ವಿಗ್ರಹ ನೋಡಲು ಸಿಗುವುದಿಲ್ಲ ಇಲ್ಲಿ. ಈ ನಂದಿ ವಿಗ್ರಹಕ್ಕೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಎಂದು ಇತಿಹಾಸಕಾರರು ಹೇಳ್ತಾರೆ. ಕಣಿವೆ ಬಸವೇಶ್ವರ ಸ್ವಾಮಿ ದೇವಸ್ಥಾನವು ಕರ್ನಾಟಕದ ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನ್ಪೇಟೆ ಗ್ರಾಮದ ನಂದಿ ಬೆಟ್ಟದ ತಪ್ಪಲಿನ ಮಧ್ಯೆ ಹಚ್ಚ ಹಸಿರಿನ ಬೆಟ್ಟಗಳ ನಡುವೆ ಈ ದೇವಸ್ಥಾನ ಇರೋದ್ರಿಂದ ಇಲ್ಲಿಗೆ ಬಂದರೆ ಸಿಗೋ ಪ್ರಶಾಂತತೆ ಮತ್ತು ನೆಮ್ಮದಿ ನಿಜಕ್ಕೂ ಅದ್ಭುತ. ಇನ್ನು ಇದು ಈ ಬಸವೇಶ್ವರ ಸ್ವಾಮಿಯ ನಿಗೂಢ ಮತ್ತೆ ರಹಸ್ಯ. ಇದೇ ತರ ನಿಗೂಢ ಮತ್ತೆ ರಹಸ್ಯದ ಕಥೆಗಳು ಮತ್ತು ಸ್ಥಳಗಳನ್ನು ನೀವು ಕುಂತಲ್ಲೇ ಭೇಟಿ ನೀಡಬೇಕು ಅಂದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ವೈಭವ್ ವೇದಾಂತ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.